ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನುಸ್ವಾಮಿ ಅಡುಗೆ. ಇವತ್ತಿನ ರೆಸಿಪಿನಲ್ಲಿ ನೋಡ್ತಿರ್ಬೋದು ಒಂದು ಸೂಪರ್ ಟೇಸ್ಟಿ ಆಗಿರುವಂಥ ಸಾಂಪ್ರದಾಯಿಕ ಸಿಹಿ ತಿಂಡಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಸಾಟಿ ಅಂತ ಕರೀತಾರೆ ಅಥವಾ ಬಾದುಷಾ ಅಂತ ಕರೀತಾರೆ. ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡೋದು ನೋಡೋಣ. ಇದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. 1 ಕಪ್ಪಷ್ಟು ಸಕ್ಕರೆಗೆ 3/4 ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸಾದ್ಮೇಲೆ ಗ್ಯಾಸ್ ಫ್ಲೇಮನ್ನು ನೀವು ಆನ್ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಸಕ್ಕರೆನ ಚೆನ್ನಾಗಿ ಈ ಥರ ಸ್ಪೂನನ್ನು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳಿ. ಸಕ್ಕರೆ ಕರಗೋವರೆಗೂ ಈ ಥರ ಕೈ ಆಡಿಸ್ತಾ ಇರಬೇಕು. ಸಕ್ಕರೆ ಕರಗಿ ನೋಡಿ ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಜಾಮೂನ್ಗೆ ಏನು ಪಾಕ ತೆಗಿತಾರಲ್ಲ ಅದಕ್ಕಿಂತಲೂ ಗಟ್ಟಿ ಆಗುತ್ತೆ ಪಾಕ. ಹಾಗೆ ಗಟ್ಟಿ ಆಗ್ತಾ ಈ ಥರ ವೈಟ್ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಸಕ್ಕರೆ ಏನಿದೆ ಪೂರ್ತಿಯಾಗಿ ಮತ್ತೆ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ನೋಡಿ 1-2 ಹನಿ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ನೋಡ್ತಿರ್ಬೋದು ಸ್ಪೂನಲ್ಲಿ ಪಾಕ ಅಂಟಿರೋದು ಗಟ್ಟಿಯಾಗಿದೆ. ಆ ಥರ ಆದರೆ ನಿಮಗೆ ಆಗಿದೆ ಅಂತ ಅರ್ಥ. ಇದನ್ನು ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈ ಸಾಟಿಗೆ ಬೇಕಾಗಿರುವಂಥ ಹಿಟ್ಟು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಂದರೆ ನೋಡಿ ಒಂದು ಆಲ್ಮೋಸ್ಟ್ 250 ಗ್ರಾಮ್ ಅಂತ ಹೇಳ್ಬೋದು, 1/4 kg ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಗೆ 1/4 ಟೀ ಸ್ಪೂನ್ ಆಗೋಷ್ಟು ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಅಂದರೆ 1 ಸ್ಪೂನಲ್ಲಿ 4ನೇ ಭಾಗದಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ, ಬೇಕಿಂಗ್ ಸೋಡಾ. ಅದಾದಮೇಲೆ ನೋಡಿ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಚೆನ್ನಾಗಿ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ಲಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ ತುಪ್ಪನ. ಆವಾಗಲೇ ಇದಕ್ಕೆ ಹಾಕ್ಕೊಳ್ಳಿ. ಹಿಟ್ಟಿಗೆ ಹಾಕ್ಕೊಂಡು ಈ ಥರ ಸ್ಪೂನಿಂದ ಕಲಿಸ್ಕೊಳ್ಳಿ. ಬಿಸಿ ಇರೋದ್ರಿಂದ ಸ್ಪೂನಿಂದ ಕಲಿಸ್ತಾ ಇದ್ದೀನಿ. ಸ್ಪೂನಿಂದ ಒಂದ್ಸರಿ ಕಲಿಸಾದ್ಮೇಲೆ ಕೈಯಿಂದ ಕೂಡ ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೀವು ಬೇಕಿದ್ರೆ ಇಲ್ಲಿ 2 ಕೈಯನ್ನು ಬಳಸಿ ಚೆನ್ನಾಗಿ ಗಂಟುಗಳನ್ನು ಒಡ್ಕೊಳ್ಳಿ. ಅವಾಗ ಈ ಗಂಟುಗಳನ್ನು ಎಷ್ಟು ಚೆನ್ನಾಗಿ ಒಡ್ಕೊಂಡು ಹಿಟ್ಟನ್ನು ಎಷ್ಟು ಸಾಫ್ಟಾಗಿ ಮಾಡಿ ನೀವು ನಾದ್ತಿರೋ ಅಷ್ಟು ಚೆನ್ನಾಗಿ ಅಷ್ಟು ಗರಿಗರಿಯಾಗಿ ಈ ಸಾಟಿ ಬರುತ್ತೆ. ನೋಡಿ ಚೆನ್ನಾಗಿ ಗಂಟುಗಳೆಲ್ಲ ಹೋದಾದ್ಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಯಾಕಂದರೆ ಮೈದಾ ಹಿಟ್ಟು ನಾದಿ ಹಿಟ್ಟು ಆದಮೇಲೆ ನೆನೆಯೋಕೆ ಇಟ್ಟರೆ ಮತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಮೊದಲೇ ನಾದವಾಗಲೇ ಗಟ್ಟಿಯಾಗಿ ನಾದ್ಕೊಳ್ಳಿ. ಆದಷ್ಟು ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಬೇಕಿದ್ರೆ ನಿಮಗೆ ಅಗಲವಾಗಿರುವಂಥ ಪಾತ್ರೆಯಲ್ಲಿ ಚೆನ್ನಾಗಿ ಒತ್ತಿ ನಾದ್ಕೊಳ್ಬೇಕಾಗುತ್ತೆ ಇದನ್ನು ಹಿಟ್ಟನ್ನು. ನೋಡಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಹಿಟ್ಟನ್ನು. ಗಟ್ಟಿ ಹದಕ್ಕೆ ನಾನಿಲ್ಲಿ ನಾದ್ಕೊಂಡಿದ್ದೀನಿ. ನಿಮ್ಗೆ ನೋಡ್ತಿರ್ಬೋದು ಕಲ್ಸೋಕ್ಕೂ ಆಗ್ತಿಲ್ಲ, ಅಷ್ಟು ಗಟ್ಟಿಯಾಗಿ ನಾನಿಲ್ಲಿ ನಾದ್ಕೊಂಡಿದ್ದೀನಿ. ಇದು ಪರ್ಫೆಕ್ಟಾಗಿ ಮಾಡುವಂಥ ವಿಧಾನ. ಗಟ್ಟಿಯಾಗೆ ನಾದ್ಕೊಳ್ಬೇಕು ಸಾಟಿ ಮಾಡಲಿಕ್ಕೆ. ಪೂರ್ತಿ ಸಾಫ್ಟಾಗಿ ನಾದ್ಕೊಂಡ್ರೆ ನಿಮಗೆ ಗರಿಗರಿಯಾದಂಥ ಸಾಟಿ ಬರಲ್ಲ ಅಥವಾ ಬಾದೋಶ ಬರಲ್ಲ. ನೋಡಿ ಇಷ್ಟು ಗಟ್ಟಿಯಾಗಿದೆ. ಈ ಥರ ಹಿಟ್ಟನ್ನು ನಾದಾದಮೇಲೆ ಒಂದ್ಸರಿ ಈ ಥರ ನೋಡಿ ಈ ಥರ ಬಿಡಿಸಿ ಇಟ್ಕೊಳ್ಳಿ. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಇದರಿಂದ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಬಾದುಷ ಯಾವ ಸೈಜಲ್ಲಿ ಇರುತ್ತೋ ನಾರ್ಮಲಾಗಿ ಆ ಸೈಜಲ್ಲಿ ಹಿಟ್ಟು ತೊಗೊಂಡು ಈ ಥರ ನೋಡಿ ರೌಂಡ್ ಶೇಪ್ನಲ್ಲಿ ಮಾಡಿಕೊಂಡು ನೀವು ಒತ್ಕೊಳ್ಬೇಕಾಗತ್ತೆ. ನಡುವೆ ಈ ಥರ ಹೋಲ್ ಥರ ಮಾಡ್ಕೊಳ್ಳಿ. ಬೇಕಿದ್ದರೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಹಾಗೆ ರೌಂಡ್ ಶೇಪ್ನಲ್ಲಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ. ಇದೇ ಥರ ನೋಡಿ ಎಲ್ಲವನ್ನು ನಾನು ಮಾಡಿಟ್ಕೊಳ್ತೀನಿ. ನೆನಪಿರಲಿ, ಹಿಟ್ಟನ್ನು ಸಾಫ್ಟಾಗಿ ಯಾವುದೇ ಕಾರಣಕ್ಕೂ ನಾದಬೇಡಿ. ಎಲ್ಲವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಕ್ಕದಲ್ಲಿ ಎಣ್ಣೆ ಕೂಡ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆನ ಲೋ ಫ್ಲೇಮ್ನಲ್ಲಿ ಕಾಯಕ್ಕಿಡಿ. ಹೈ ಫ್ಲೇಮ್ನಲ್ಲಿ ಕಾಯಿಸಿ ಹಾಕಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಸಾಟಿ ಗರಿಗರಿಯಾಗಿ ಬರಲ್ಲ, ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ, ಹಸಿಯಾಗಿ ಹಾಗೆ ಇರುತ್ತೆ. ನೀವು ನೋಡ್ತಿರ್ಬೋದು ನಾನಿಲ್ಲಿ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ತಿರ್ಬೇಕಾದ್ರೆ ಜಾಸ್ತಿ ಬಬಲ್ಸ್ ಬರ್ತಾಯಿಲ್ಲ, ಅಂದರೆ ಎಣ್ಣೆ ಪೂರ್ತಿಯಾಗಿ ಕಾಯ್ದಿಲ್ಲ. ಲೋ ಫ್ಲೇಮ್ನಲ್ಲಿ ಇಟ್ಟಾದಮೇಲೆ ಈ ಥರ ಹಾಕ್ಕೊಳ್ಳಿ. ಈ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಒಂದು ಬದಿ ಹಾಕಿರ್ತೀವಲ್ಲ ಆ ಸೈಡ್ ಚೆನ್ನಾಗಿ ಫ್ರೈ ಆಗಿ ಅದು ಮೇಲ್ಗಡೆ ತೇಲ್ಕೊಂಡು ಬರುತ್ತೆ. ಅಲ್ಲಿವರೆಗೂ ಸೌಟನ್ನಾಗಲಿ ಸ್ಪೂನನ್ನಾಗಲಿ ಇಲ್ಲಿ ಹಾಕಬೇಡಿ.
ಚೆನ್ನಾಗಿ ಮೇಲ್ಗಡೆ ತೇಲ್ತಾ ಇದೆ ಅಂದಾದಮೇಲೆ ನಿಮ್ಗೆ ಅನಿಸಾದ್ಮೇಲೆ ಈ ಥರ ಸ್ಪೂನ್ ಹಾಕಿ ಮತ್ತೊಂದು ಬದಿನೂ ಕೂಡ ತಿರುಗಿಸಿ ಮತ್ತೆ ಬಿಟ್ಬಿಡಿ ಒಂದು 2 ನಿಮಿಷ. 2 ನಿಮಿಷ ಅನ್ನೋಕ್ಕಿಂತ ಮತ್ತೊಂದು ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿ ಮೇಲ್ಗಡೆ ಮತ್ತೆ ಅದು ತೇಲ್ತಾ ಬರುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಕೈ ಆಡಿಸ್ಬೇಡಿ. ಸೊ ಅದಾದಮೇಲೆ ಈ ಥರ ಎರಡೂ ಕಡೆನೂ ಸರ್ಕ್ಯುಲರ್ನಲ್ಲಿ ಬೇಯಿಸ್ತಾ ಹೋಗಿ ಫ್ರೈ ಮಾಡ್ತಾ ನೋಡಿ. ಫ್ರೈ ಮಾಡ್ತಾ ಮಾಡ್ತಾ ಪೂರ್ತಿಯಾಗಿ ಹಗುರ ಆಗುತ್ತೆ ಇದು. ಇದರಲ್ಲಿ ಯಾವುದೇ ಗಟ್ಟಿ ಅಂಶ ಉಳ್ಕೊಳ್ಳಲ್ಲ, ಅಂದರೆ ಪೂರ್ತಿಯಾಗಿ ಕ್ರಿಸ್ಪಿ ಆಗಿಬಿಟ್ಟಿರುತ್ತೆ, ಅಂದರೆ ಗರಿ ಆಗಿರುತ್ತೆ, ಒಳಗಡೆವರೆಗೂ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ನಿಮಗೆ ಸ್ವಲ್ಪ ಭಾರ ಬರಲ್ಲ, ಪೂರ್ತಿ ಹಗುರವಾಗಿ ಅನಿಸುತ್ತೆ ಇದು ಸ್ಪೂನಲ್ಲಿ. ಸೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ಇದನ್ನು ಫ್ರೈ ಮಾಡಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ನಿಮಗೆ ಪೇಷನ್ಸ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಬೇಗನೆ ಫ್ರೈ ಮಾಡಿ ತೆಗೆದ್ರೆ ಚೆನ್ನಾಗಿ ಬರಲ್ಲ. ಇವಾಗ ನೋಡಿ ಬಿಸಿಯಾಗಿರುವಂಥ ಸಾಟಿನ ತೆಗೆದಿದ್ದೀನಿ. ನಾವು ಆವಾಗಲೇ ಮಾಡಿಟ್ಟಂಥ ಪಾಕ ಏನಿದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಪಾಕ ಗಟ್ಟಿಯಾಗಿಲ್ಲ, ಯಾಕಂದರೆ ನಾವಿಲ್ಲಿ ಒಂದು 2 ಹನಿಯಷ್ಟು ನಿಂಬೆಹಣ್ಣನ್ನು ಹಾಕಿರೋಂದರೆ ಗಟ್ಟಿಯಾಗಿಲ್ಲ. ನಿಂಬೆಹಣ್ಣು ಹಾಕ್ತಿದ್ರೆ ಇದು ಪೂರ್ತಿಯಾಗಿ ಗಟ್ಟಿಯಾಗಿ ಹೋಗುತ್ತೆ, ಮತ್ತು ಶುಗರ್ ಕ್ರಿಸ್ಟಲ್ಸ್ ಆಗುತ್ತೆ ಇದರಿಂದ. ಸೊ ನೋಡಿ ಈ ಥರ ಅದನ್ನ ಹಾಕಾದ್ಮೇಲೆ ಬಾಲುಷ ಹಾಕಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹೀರ್ಕೊಳ್ಳುತ್ತೆ ಒಳಗಡೆವರೆಗೂ. ಚೆನ್ನಾಗಿ ಹೀರ್ಕೊಂಡಾದ್ಮೇಲೆ ನೋಡಿ ಒಂದು 2 ನಿಮಿಷ ಬಿಟ್ಬಿಡಿ ಅದರಲ್ಲೇ. ಆವಾಗ ಈ ಪಾಕ ಏನಿದೆ ಗಟ್ಟಿ ಆಗ್ತಾ ಬರುತ್ತೆ, ಕ್ರಿಸ್ಟಲ್ ಆಗ್ತಾ ಬರುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಒಂದು 2 ನಿಮಿಷ ಬಿಟ್ಬಿಡಿ. ಅದಾದಮೇಲೆ ಈ ಥರ ತೆಗೆದು ಒಂದು ಪ್ಲೇಟಿಗೆ ಅಥವಾ ಒಂದು ಬಟರ್ ಪೇಪರ್ಗೂ ಒಂದು ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಗ್ರೀಸ್ ಮಾಡಿ ಬಟರ್ ಪೇಪರ್ ಮೇಲ್ಗಡೆ ಈ ಥರ ಅಥವಾ ನೀವು ಪ್ಲೇಟ್ನಲ್ಲೇ ಈ ಥರ ಸೆಟ್ ಮಾಡಿಕೊಂಡ್ರು ಏನು ತೊಂದರೆ ಇಲ್ಲ. ಆದಷ್ಟು ಬೇಗನೆ ಇದನ್ನು ಈ ಥರ ತೊಗೊಂಡು ಸೆಟ್ ಮಾಡ್ಕೊಳ್ಬೇಕಾಗತ್ತೆ, ಯಾಕಂದರೆ ಶುಗರ್ ಕ್ರಿಸ್ಟಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಿರಪ್ ಏನಿದೆ ಶುಗರ್ದು. ಸೊ ಒಂದು ವೇಳೆ ನಿಮಗೆ ಆಗಲಿಲ್ಲ, ಗಟ್ಟಿ ಆಯಿತು ಅಂತ ಆದರೆ, ಆ ಬಾದುಷ ತೆಗಿಯೋಕ್ಕಾಗಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ಫ್ಲೇಮ್ನ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ತಾನಾಗೆ ಬರುತ್ತೆ ಕರಗಿ ಮತ್ತೆ ಗಟ್ಟಿಯಾಗುತ್ತೆ. ಇವಾಗ ನೋಡಿ ಪ್ಲೇಟಲ್ಲೇ ನಾನಿಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಸಾಕು, ಗಟ್ಟಿಯಾಗಿಬಿಡುತ್ತೆ, ಜಾಸ್ತಿ ಸಮಯ ತಗೊಳ್ಳ ಗಟ್ಟಿಯಾಗೋಕ್ಕೆ. ಸೊ ನೋಡಿದ್ರಲ್ಲ, ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದಾದಂಥ ಬಾಲುಷ ಯಾವ ರೀತಿ ಮಾಡೋದಂತ. ಖಂಡಿತ ಇದನ್ನು ಇದೇ ವಿಧಾನದಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.